ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ವ್ಲಾಗ್ಸ್. ಇದು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಆವಾಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವು ಯಾವುದೋ ವಿಡಿಯೋ ಮಿಸ್ ಆಗದೆ ನೋಡ್ಬೋದು. ಇವಾಗ ಟೈಮ್ 3:30. ಬೆಳಗ್ಗೆ ಎದ್ದಾಗಿಂದ ನೀರಿಲ್ದೇ ಯಾವ ಕೆಲಸನೂ ಮಾಡೇ ಇಲ್ಲ ನಾನು. ಸೊ ಹಾಗಾಗಿ ಈಗ ನೀರು ಬರ್ತಾ ಇದೆ. ಸೊ ಓಕೆ ಆಯಿತು, ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇದಕ್ಕೆ ಹೋಗೋಣ ಅಂದ್ಕೊಂಡೆ. ಸ್ವಲ್ಪ ಐಟಮ್ಸ್ ತರೋದಿದೆ, ಗ್ರಾಸರಿ ಎಲ್ಲ. ಇಲ್ಲೇ ರಿಲಯನ್ಸ್ ಮಾರ್ಟ್ ಇದೆ, ಅಲ್ಲಿ ಹೋಗೋಣ ಅಂದ್ಕೊಂಡೆ. ನಮ್ಮ ಮನೆಯಿಂದನೇ ಒಂದು ಅರ್ಧ ಕಿಲೋಮೀಟ್ರು ಹೋಗೋಣ ಅಂದ್ಕೊಂಡೆ. ಮಳೆ ಸ್ಟಾರ್ಟ್ ಆಯಿತು, ಮೋಡ ಆಗಿದೆ, ಬೆಳಗ್ಗೆಯಿಂದನೂ ಮೋಡ ಇದೆ. ಸೊ ಹಾಗಾಗಿ ಮಳೆ ಬರ್ತಾ ಇದೆ ಇವಾಗ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ನು ಕರೆದೆ, ಅವ್ರು ನೀರಿಲ್ಲ ಅಂತ ಹೇಳಿ ಅವ್ರ ಅಮ್ಮ ಮನೆಗೆ ಹೋಗಿದ್ರು. ಹಾಗಾಗಿ ಇವಾಗ ನಾನು ಒತ್ಕೊಂಡು ಮಲ್ಕೊಬಿಟ್ಟಿದ್ದೆ ಚಳಿಗೆ ತಡಿಯೋಕ್ಕಾಗ್ದೇನೆ. ಅದಕ್ಕೆ ಇವಾಗ ಹೋಗೋಣ ಅಂದ್ಕೊಂಡೆ. ಅವ್ರು ಬರ್ತೀನಿ ಅಂತ ಹೇಳಿದ್ರು. ನೋಡಿದ್ರೆ ಇವಾಗ ಏನು ಹೇಳ್ತೀರಾ, ಮಳೆ ಬರ್ತಾ ಇದೆ. ಸಾರಿ, ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಮಳೆ ಬರ್ತಾ ಇದೆ. ನೋಡೋಣ, ಮಳೆ ನಿಂತಿದ ತಕ್ಷಣ ಹೋಗ್ತೀನಿ. ಬೆಳಗ್ಗಿಂದ ಏನು ಕೆಲಸ ಆಗಿಲ್ಲ, ಸಿಂಕ್ ತುಂಬ ಪಾತ್ರೆ ಬಿದ್ದಿದೆ, ಬಟ್ಟೆ ವಾಶ್ ಮಾಡಬೇಕು. ಬಟ್ಟೆ ವಾಶ್ ಮಾಡೋದಕ್ಕೆ ನೀರಿಲ್ಲದೆ, ಅಂದರೆ ಯಾವ ಕೆಲಸ ಮಾಡೋದಕ್ಕಾದರೂ ಆಗಲಿ, ಈಗ ಅಡುಗೆ ಮಾಡಬೇಕಂದ್ರೆ, ಪಾತ್ರೆ ತೊಳಿಬೇಕಂದ್ರೆ, ಬಟ್ಟೆ ವಾಶ್ ಮಾಡಬೇಕಂದ್ರೆ ನೀರು ಬೇಕು. ಹಾಗಾಗಿ ನೀರಿಲ್ದೇನೆ ಸೊ ನಾನು ಏನು ಕೆಲಸ ಮಾಡಿರಲಿಲ್ಲ. ಇವಾಗ ನೀರು ಬಂದಿದೆ. ಸರಿ, ಫಸ್ಟು ಹೊರಗಡೆ ಕೆಲಸ ಮುಗಿಸ್ಕೊಂಬಿಟ್ಟು ಬಂದರೆ ಮನೇಲಿ ಆರಾಮ್ಸೆ ಮಾಡ್ಕೋಬೋದು ಅಂತ ಅಂದ್ಕೊಂಡೆ. ಬಟ್ ಮಳೆ ಬರ್ತಾ ಇದೆ. ನೋಡೋಣ, ಹಸ್ಬೆಂಡ್ ಬಂದ ತಕ್ಷಣ ಎಷ್ಟೊತ್ತಿಗೆ ಬರ್ತಾರೆ. ಕುಡಿಯೋಕ್ಕೆ ಬೇರೆ ನೀರು ತೊಗೊಂಬರೋದಕ್ಕೆ ಹೋಗಬೇಕು. ಹಾಗಾಗಿ ತೊಗೊಂಬರ್ಬೇಕು ಅದು ಕೂಡ. ಹಾಗೆ ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ 36% ನಮಗೆ ವೈ ಟಿ ಸ್ಟುಡಿಯೋನಲ್ಲಿ ಗೊತ್ತಾಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಷ್ಟು ಜನ ನೋಡ್ತಾರೆ, ಮಾಡ್ಕೊಳ್ಳದೆ ಎಷ್ಟು ಜನ ನೋಡ್ತಾರೆ ಅಂತ. ಹಾಗಾಗಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಅಟ್ಲೀಸ್ಟ್ ಡಿಸ್ಲೈಕ್ ಆದರೂ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಯಾವ ಥರ ನಿಮ್ಗೆ ವಿಡಿಯೋ ಇಷ್ಟ ಆಗ್ತಾಯಿದೆ ಅಂತ. ಲಾಸ್ಟ್ ವೀಕ್ ನಾನು ವಿಡಿಯೋ ಏನು ಅಪ್ಲೋಡ್ ಮಾಡಿದೆ ಅದೆಲ್ಲ ಚೆನ್ನಾಗಿ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತು ಇನ್ನೇನು ಅಷ್ಟೇ. ಇವಾಗ ಪಾತ್ರೆ ವಾಶ್ ಮಾಡಬೇಕು, ಪ್ಲಸ್ ಬಟ್ಟೆ ವಾಶ್ ಮಾಡಬೇಕು. ಬಟ್ಟೆ ನೋಡೋಣ, ಆಚೆ ಅಂತೂ ಹೋಗಿ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಬೆಳಗ್ಗೆ ಕಾಣಿಸ್ತಾ ಇಲ್ಲ, ಮೋಡ ಆಗಿರೋದಕ್ಕೆ 3 ಲೈಟ್ ಹಾಕಿದ್ದೀನಿ ಗೈಸ್ ನೋಡಿ. ಇಲ್ಲೊಂದು ಹಾಕಿದ್ದೀನಾ, ಆಮೇಲೆ ಇಲ್ಲ ಟ್ಯೂಬ್ ಲೈಟ್ ಹಾಕಿದ್ದೀನಾ, ಪ್ಲಸ್ ಇಲ್ಲೊಂದು ಎಲ್ಲ ಕಡೆ ಲೈಟ್ ಹಾಕಿದ್ದೀನಿ. ಬಟ್ ಬೆಳಗ್ಗೆ ಬರ್ತಾ ಇಲ್ಲ. ಸೊ ಹಾಗಾಗಿ ನಾನು ಕೂಡ ಏನು ಕೆಲಸ ಮಾಡಿದೆ, ಸುಮ್ಮನೆ ಕೂತಿದ್ದೀನಿ. ಚಳಿಗೆ ಮಲಗಣ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಮಲಗಣ ಅಂತ ಮಲಗಿದ್ದೋಳು, ಫಸ್ಟು ಹೋಗ್ಬಿಟ್ಟು ಆಚೆಗಡೆ ಅದು ನೋಡ್ಕೊಬರೋಣ ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ. ನೋಡೋಣ, ಮಳೆ ಬಿಟ್ಟಿದ ತಕ್ಷಣ, ಹಸ್ಬೆಂಡ್ ಬಂದಿದ ತಕ್ಷಣ ರಿಲಯನ್ಸ್ ಮಾಡಿ ಹೋಗಿ ಬರ್ತೀನಿ. ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇದೆ, ಪ್ಲಸ್ ಸ್ವಲ್ಪ ಕೆಲಸಗಳಿದೆ, ಮುಗಿಸ್ಕೊಂಡು ಹಾಗೆ ನೀರೆಲ್ಲ ಕುಡಿಯೋದಕ್ಕೆ ತೊಗೊಂಡು ಬರಬೇಕು. ಸೊ ಹೋಗುವಾಗ ನಾನು ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮಳೆ ಬೇರೆ ಬರ್ತಾ ಇದೆ, ನಾನು ತೋರಿಸ್ತೀನಿ ನಿಮಗೆ. ಇನ್ನೊಂದು ತೋರಿಸಲ್ಲ ಓಹೋ ಅಂತೀಯ. ನಡೀರಿ. ಕಾರ್ ಏನು ಇಷ್ಟೊಂದು ಗಲೀಜಾಗಿದೆ ರೀ? ಕಾರ್ ಯಾಕೆ ಇಷ್ಟೊಂದು ಗಲೀಜಾಗಿದೆ? ಏನಕ್ಕೆ ನೀನು ಯೋಚನೆ ಮಾಡೋರ್ಗೆ ಹೇಳ್ತಾನೆ ಇರ್ಬೇಕಾ? ಇದೇನಾ ಎಂಟ್ರೆನ್ಸು? ಈ ಕಡೆನಾ ಇರೋದು? ಇದಕ್ಕೆ ಎಷ್ಟೊಂದಾಗಿದೆ ಓಪನ್ನು? ಅಲ್ಲ, ಕ್ಲೋಸ್ ಮಾಡಲ್ವಾ ಗ್ರೌಂಡ್ದು ಅದು ಗೇಟು? ಎಷ್ಟೊಂದು ಅರ್ಧ ಕಿಲೋಮೀಟರ್ ಐತಲ್ಲ ರೀ ಇಲ್ಲಿಂದ? ಕೇಳಿಲ್ವಾ ಯಾರು ತಂದ್ಕೊಟ್ಟಿದ್ದಂತ? ಫಸ್ಟು ಐಟಮ್ ತೊಗೊಂಬಂದ್ಬಿಡೋಣ, ಆಮೇಲೆ ನೀರು ಇಟ್ಕೊಳ್ಳೋಣ. ಜ್ಯೂಸ್ ಕೊಡಿಸ್ತೀನಿ ಅಂದಿದ ತಕ್ಷಣ ಬಂದು ಕರ್ಮ. ಜ್ಯೂಸ್ ಕೊಡಿಸ್ತೀನಿ ಅಂದಿದ ತಕ್ಷಣ ಬಂದವರೆಗೆ. ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು. ಮಳೆ ಬರ್ತಾಯಿತ್ತು ಅಂತ ಹೇಳಿದ್ನಲ್ಲ, ಹಾಗಾಗಿ ಅವರು ಕಾರ್ ತೊಗೊಂಬಂದಿದ್ದಾರೆ. ಇದು ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ ನನಗೆ. ಇಲ್ಲ ಬಂದು ರಿಲಯನ್ಸ್ ಮಾರ್ಟ್ ಹತ್ರದಲ್ಲೇ. ಏನು ಕಾಣಿಸ್ತೈತೆ ನೋಡಿ ಗೈಸ್, ಏನಂತ ಸ್ಕೈ ಶಾಪಾ ಯೂಸ್ ಮಾಡಿದ್ರೆ ಈ ಥರ ಆಕಾಶ ತೋರಿಸಿದ ತಕ್ಷಣ ಈ ಥರ ಬರುತ್ತಂತೆ. ಹೋಗು ಮುಂದೆ. ಅವ್ನು ಯಾರು ನೋಡ್ಕೊಂಡು ಹೋಗ್ತಾನೆ, ಏನು ಹಿಂಗೆ ವೀಡಿಯೋ ಮಾಡ್ಕೊಂಡು ಕೂತವ್ರೆ ಅಂತ. ಇಲ್ಲಿ ನೀರು ತೊಗೊಂಡೋಗೋರು ಗಾಡಿ ಹಾಕಕ್ಕೆ ಜಾಗ ಬಿಡಪ್ಪಿ. ನಿನ್ನ ಫೋನ್
ನಾ ಇಳಿದ್ಮೇಲೆ ಗ್ಲಾಸ್ ಎತ್ತಕ್ಕಾಗಲ್ವಾ? ಅಷ್ಟೊತ್ತಿಗೆ ಏನಾರ ಇಲ್ಲಿ ಆಗೋಯ್ತದೆ ನಾನು ರಂಗಾಡ್ತಾ ಇಲ್ಲ. ಲೆನ್ಸ್ ಸ್ಮಾರ್ಟ್ ಕಾಣಿಸ್ತಾನೆ ಇಲ್ಲ ಈ ಕಡೆಯಿಂದ. ಲೆನ್ಸ್ ಸ್ಮಾರ್ಟ್ ಇದು ನೋಡಿ guys. ಹೋಗೋಣ. ನಾನು ಚೆನ್ನಾಗಿಲ್ಲ ಅಲ್ಲ ನಾನು ಅಮ್ಮಂಗೊಂದು ನಂಗೊಂದು ಅಂತ ನೀನೊಂದು ಇದ್ರು ತಂದಿದ್ದಲ್ಲ ಬ್ಯಾಸ್ಕೆಟ್ ತಗೋಬೇಕಿತ್ತು ರೀ. ಅದು ಹತ್ತಿ ಹಣ್ಣು. ವಾ ತರಕಾರಿ ಬೀನ್ಸ್ ಒಂದು ಬೇಕಿತ್ತು. ಸಾಂಬಾರು ಏನಾದರೂ ಮಾಡ್ಲಾ? ಬಸ್ಸಾರು ರೀ. ಓಯ್ ಒಂದು ಬ್ಯಾಸ್ಕೆಟ್ ತಗೋ. ಇಲ್ಲ ತಗೋಬೇಕು, ಅದಕ್ಕೆ ಬ್ಯಾಸ್ಕೆಟ್ ತಗೋ. ಚೆನ್ನಾಗಿಲ್ಲ ಇದೇನೂ. ಬ್ರಷ್ ತಗೋಬೇಕು. ಟ್ರಾಲಿ ಬೇಡ, ಬರೀ ಬ್ಯಾಸ್ಕೆಟ್ ತಗೋಬಾ. ತೋರಿಸ್ಲಾ? ನಿಂದು ಯಾವ್ದಿದೆ ಹೊಸ ಸ್ಟೈಲ್? ಬ್ಯಾಸ್ಕೆಟ್ ಇಟ್ಕೊಂಡು ನಿಂತ್ಕೊಳ್ಳೋರು ಯಾರು? ಎಷ್ಟು ಬಿಡುತ್ತೋ ಗೊತ್ತಿಲ್ಲಲ್ಲ. ಒಂದು ನಿಂಬೆಹಣ್ಣಿಲಿ ವೀಡಿಯೋನಾದ್ರೂ ಮಾಡ್ಕೊಡೋಗ್ಲಿ. ಸೊ ನಾನೇ ತೊಗೊಂಡಿಲ್ಲ, ಸಾಕು. ಫ್ರೆಶ್ ಆಗಿ ತೊಗೊಂಡಾಯ್ತು. ತೂಕ ಲೆಕ್ಕ ಅನ್ಸುತ್ತೆ. ಬಜ್ಜಿ ಮೆಣಸಿನ್ಕಾಯಿ ಐತೆ ಮನೆ ತಂದಿದ್ದೀನಿ. ಬಜ್ಜಿ ಮೆಣಸಿನ್ಕಾಯಿ ಮಾಡ್ತೀನಿ. ನೀ ಯೂಸ್ ಮಾಡ್ತಾ ಇದ್ದಾಗ ಕುಕ್ಕರ್ ಬೇಕು ರೀ. ಇದೊಂದು ಅಂದರೆ ಈ ಸೈಜ್ ಇದು ಬ್ಯಾಲೆನ್ಸ್ ಮಾಡ್ಬೇಕು. ಇದನ್ನು ತಗೋಬೇಕು. ಖಾಲಿ ಆಗಿದೆ. $266 ಅಂತ ಇದು. ತಗೊಳ್ಳ ಕಾಂಬೋ ಲೈಮು. ತಗೊಳ್ಳ ಇದು ಲೈಮ. ಯಾವುದಿದು? ಸಿಟ್ರಸ್ಸು. ಹಾಲಿನ ರೇಟೆಲ್ಲ ಜಾಸ್ತಿ ಮಾಡ್ಬಿಟ್ಟು ಮೋಸ ಮಾಡ್ತವ್ರಿ ಕಾಂಗ್ರೆಸ್ ಸರ್ಕಾರದ್ದು. 50 ಮೇಲೆ ಎಕ್ಸ್ಟ್ರಾ ಹಾಕಿದ್ದೀವಿ ಅಂತ ತಂದಿದ್ದಿಲ್ಲ. ಆದರೆ ಇದನ್ನು ತಂದಿಲ್ಲ, ಹಾಲಾಕಿಲ್ಲ. ತಗೊಳ್ಳ ಇನ್ನೊಂದು ಯಾವುದು ಹೆರಿಟೇಜ್ ಅಂತ ಅನ್ಕೊಂಡಿಲ್ಲ. ಹೆರಿಟೇಜ್ ಇದ್ದು ಇಲ್ಲ. ಸ್ಪ್ರೈಟ್ ತಗೊಳ್ಳೋಣ. ಅದನ್ನೆಲ್ಲ ಕಳಿಸ್ಬೋದು. ಏನು ಒಳ್ಳೆ ಬಟ್ ಅಷ್ಟೇ ತಗೊಳ್ಳ. ಇದೆಲ್ಲ ತೋರಿಸ್ತಾರೆ ಇಷ್ಟೊಂದೆಲ್ಲ ಹತ್ರದಿಂದ ಮಾಡಿಲ್ಲ. ಆಯ್ತು ನೋಡಿ ಇವತ್ತಳ
ಫುಲ್ ಈ ಕಡೆ ಹ್ಯಾಂಡ್ ಈ ಕಡೆ ಕೈ ಲೆಫ್ಟ್ ಅದಿನ್ನು ಹಾಂ ಹಂಗೆ ಸಿ ಜಸ್ಟ್ ಇದು ಯೂಸೇ ಮಾಡೋದು ಇಷ್ಟೊಂದೆಲ್ಲ ಕಷ್ಟಪಟ್ಟಿರ್ಬೇಕಾ ಸಿ ಇಷ್ಟು ಅದನ್ನ ನನಗೆ ಗೊತ್ತಲ್ಲ ಮತ್ತೆ ಅದು ಹೆಂಗಸರುಗಳಿಗೆ ಮಾತ್ರ ಬರೋದು. ಇಲ್ಲಿ ಶೇಪ್ ಇದೆಯಲ್ಲ ಈ ಕಡೆಯಿಂದ ಮಾಡ್ಕೋಬೇಕು ಶೇಪ್ ಮಾಡ್ಕೋಬೇಕು ಎಲ್ಲ ಆಗಬೇಕು ಇದು ಎಷ್ಟೊಂದು ಆಗುತ್ತಲ್ಲ ಬಟ್ ಇದು ಉಪ್ಪು ಸಿರಿಯುತ್ತೆ ಅದೇ ಬೇಕಾದ್ರೆ ಇದೇನಿದು ಟೈಟ್ ಇಷ್ಟೊಂದು ಇದು ತೆಗಿಯೋಕೆ ಎಷ್ಟೊಂದು ಕಷ್ಟ ಆಗುತ್ತೆ. ಮಾಡ್ಬೇಡ ಅದು ಯಾವುದೋ ಒಂದು ಪ್ರಮೋಟ್ ಮಾಡೋದು ಬೇರೆ ಯಾವ್ದು ಬೇಕು ಜ್ಯೂಸು ಸ್ಪ್ರೈಟ್ ಒಂದು ಸಾಕಾ ಇಲ್ಲಿ ಸ್ವಲ್ಪ ಮ್ಯೂಸಿಕ್ ಹಾಕ್ಬಿಟ್ರು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಚಿಕ್ಕ ಪುಟ್ಟ ಒಂದೆರಡು ಐಟಮ್ ತಗೊಬರೋಕ್ಕೆ ಅಂತ ಹೋಗಿದ್ದು, ಬಿಲ್ ನೋಡಿದ್ರೆ ಅಷ್ಟೊಂದಾಗೋಯ್ತು. ನನಗೆ ಯಾವಾಗಲೂ ಈ ಅವಲಕ್ಕಿ ತೊಗೊಳ್ಳೋವಾಗ ಕನ್ಫ್ಯೂಷನು. ಲಾಸ್ಟ್ ಟೈಮ್ ಒಂಥರ ತೊಗೊಂಬಂದಿದ್ದೆ ಅವಲಕ್ಕಿ, ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಹಾಗಾಗಿ ಅವಲಕ್ಕಿ ನೋಡಿ ನೋಡಿ ತೊಗೊಳ್ತಾ ಇದ್ದೆ. ಸ್ವಲ್ಪ ತೆಳುವಿರೋಂಥ ತೊಗೊಂಬಂದಿದ್ದೀನಿ. ಹಾಗಾಗಿ ಹುರುಳಿಕಾಳು 200 ಗ್ರಾಮ್ಗೆ 31 ರೂಪಾಯಿ ಅಂತ ಅಂದರು. ಅದೊಂದು ಪ್ಯಾಕೆಟ್ ತೊಗೊಂಡೆ. ಮೊಳಕೆ ಕಾಳು ನನಗೆ ತುಂಬ ಇಷ್ಟ ಈರುಳ್ಳಿದು, ಹಾಗಾಗಿ. ಆಮೇಲೆ ಇಲ್ಲಿ ಈ ಏನು ಎಣ್ಣೆಲಿ ಡೀಪ್ ಫ್ರೈ ಮಾಡೋದಕ್ಕೆ ಸಂಡಿಗೆ ಥರ ಬರುತ್ತಲ್ಲ, ಅದೊಂದು ಸ್ವಲ್ಪ ತೊಗೊಂಡೆ. ಅದು ಬಿಟ್ಟರೆ ಪಿಕ್ಕಲ್ ತೊಗೊಂಡೆ ಮನೆಗೆ. ಪಿಕ್ಕಲ್ಲು ಅರ್ಧ ಕೆ.ಜಿ ಇತ್ತು ತೊಗೊಂಡ್ವಿ. ಬಟ್ ನಂಗೆ ಅದು ಗ್ಲಾಸ್ ಬಾಟ್ಲಲ್ಲಿರೋದು ಹುಡುಕ್ತಾ ಇದ್ದೀನಿ, ಸಿಗ್ತಾಯಿಲ್ಲ. ಪ್ಲಾಸ್ಟಿಕ್ ಬಾಟ್ಲಲ್ಲಿರೋದೇ ಇದೆ. ಎಷ್ಟು ಹುಡುಕಿದ್ರೂ ಹುಡುಕಿ ಸಾಕಾಗೋಯ್ತು. ಅದನ್ನೇ ಇಟ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ನೀರಿಲ್ಲದೆ ಇವತ್ತು ನನ್ನ ಪರಿಸ್ಥಿತಿ ಬೇಡ, ಏನು ಕೆಲಸನೂ ಆಗಿಲ್ಲ. ಬಟ್ಟೆ ಒಗೆಯೋಕ್ಕೆ ಆಗಲಿಲ್ಲ ಕೊನೆಗೂ. ಮಿಕ್ಸ್ಡ್ ಇತ್ತು ಮತ್ತು ಇಲ್ಲಿ ಮ್ಯಾಂಗೋ ಇತ್ತು. ನಾವು ಮ್ಯಾಂಗೋ ತೊಗೊಂಡ್ವಿ. ಮಿಕ್ಸ್ಡ್ ಅಂದರೆ ಜಿಂಜರ್ ಎಲ್ಲ ಹಾಕಿರ್ತಾರೆ, ವೇಸ್ಟ್ ಅದು. ಹಾಗಾಗಿ ನಾನು ತಿನ್ನಲ್ವಲ್ಲ, ಹಾಗಾಗಿ ನನಗೆ ವೇಸ್ಟ್ ಅದು. ಯಾವಾಗಲೂ ಹಿಂಗೆ ಆಗುತ್ತೆ. ಹೋಗೋದು ಒಂದು ಐಟಮ್ ತೊಗೊಳಕ್ಕೆ, ತೊಗೊಂಬರೋದು ಇನ್ನೊಂದು. ಇದೊಂದು ಕಂಟೈನರ್ ನೋಡಿದೆ ಗಾಜಿಂದು, 99 ರೂಪೀಸ್ ಅಂದೆ. ಚೆನ್ನಾಗಿತ್ತು. ಬಟ್ ಬಿಲ್ ಜಾಸ್ತಿ ಆಗುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದೆ. ಆದರೂ ಎಂಡ್ ಆಫ್ ದಿ ಡೇ ಮತ್ತೆ 2000 ಬಿಲ್ ಆಗೇ ಹೋಯಿತು. ಮತ್ತು ಇಲ್ಲಿ ಅಗರಬತ್ತಿದ್ದು ಇದನ್ನು ತೊಗೊಳ್ಳೋಣ ಅಂತಂದೆ. ಹಸ್ಬೆಂಡ್ ಬೇಡ 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 ಅಂದರು. ಮತ್ತೊಂದು ಚಿಕ್ಕದೊಂದು ಕಾಫಿ ಪಾತ್ರೆ ಬೇಕಿತ್ತು ನನಗೆ. ಹಾಗಾಗಿ ನೋಡ್ತಾ ಇದ್ದೆ. 150 ರೂಪೀಸ್ ಅಂದರೆ 149 ರೂಪೀಸ್ ಇತ್ತು. ಅದು ಒಂದು ತೊಗೊಂಡೆ. ಮತ್ತು ಸ್ಪ್ಯಾಚುಲ ಸೌಟ್ಗಳು ತೊಗೊಂಡೆ 2. ನನಗೆ ಜಾಸ್ತಿ ಇರಬೇಕು ಯಾವಾಗ್ಲೂ. ಹಾಗಾಗಿ ಒಂದು ಉದ್ದ ಇರೋದು ಬೇಕಿತ್ತು ಇಡೀ. ಯಾಕಂದರೆ ನಮ್ಮ ಮನೇಲಿರೋದು ಚಿಕ್ಕದು. ಅದನ್ನು ಯಾವಾಗಾದರೂ ಏನು ದೊಡ್ಡ ಪಾತ್ರೆ ಮಾಡೋಕ್ಕೆ ಹೋದಾಗ ಬೇರೆ ಸೌಟ್ಗಳೆಲ್ಲ ಅದರೊಳಗಡೆ ಬಿದ್ದೋಗೋದು. ಆ್ಯಕ್ಚುಲಿ ಬಂದಿದ್ದು ನಾನು ಇದೇ ರೀಸನ್ಗೆ, ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ತೊಗೊಂಡು ಹೋಗಬೇಕು ಅಂತ. ಬಟ್ ಅದನ್ನು ಬಿಟ್ಬಿಟ್ಟು ಊರಲ್ಲಿರೋದೆಲ್ಲ ಶಾಪಿಂಗ್ ಮಾಡ್ದಂಗೆ ಅದನ್ನು ಹೇಳ್ತಾರಲ್ಲ, ಬೇಡ ಬೇಕಿರೋದನ್ನು ಬಿಡಬೇಡ್ದೇ ಇರೋದನ್ನೆಲ್ಲ ಮಾಡಿದೆ ಅಂತ. ಹಂಗೆ ಮಾಡ್ಕೊಂಬಂದೆ ಇವತ್ತು. ಆಯಿತು ಅಂತ ಹೇಳ್ಬಿಟ್ಟು ಒಂದು 100 ಗ್ರಾಮ್ 200 ಗ್ರಾಮಷ್ಟು ಖಾರದ ಪುಡಿಯರು, ಚಿಲ್ಲಿ ಪೌಡರು, ಒಂದು
100 ಗ್ರಾಮ್ ಧನಿಯಾ ಪೌಡ್ರು ತಗೊಂಡು ಬಂದೆ. ಪರವಾಗಿಲ್ಲ, ಆಫರ್ಸ್ ಚೆನ್ನಾಗಿದೆ. ಆಮೇಲೆ ಇನ್ನೇನು ತಗೊಂಡೆ, ಒಂದು ಹಾಗೆ ಇದು ಪೌಡ್ರ್ ತಗೊಂಡೆ, ಪುಳಿಯೋಗರೆ ಪೌಡರು. ಇದರಲ್ಲಿ ಇನ್ನೂ ಒಂದು 50 ಗ್ರಾಮ್ದು ಹುಡುಕ್ತೆ ಧನಿಯಾ ಪೌಡ್ರು, ಬಟ್ ಸಿಗಲಿಲ್ಲ, ಹಾಗಾಗಿ ಸುಮ್ಮನೆ ಅದೇ. ಆಮೇಲೆ ಬರ್ತಾಯಿದೆ ಹಸ್ಬೆಂಡ್ ಇದು ದಿವಾನಾಗೆ ಆ ಕಡೆ ಈ ಕಡೆ ಇಡಲಿಕ್ಕೆ ಅದು ಇದೆಯಲ್ಲ ಪಿಲ್ಲೋಸು, ಅದು ತಗೋ ಅಂತ ಹೇಳಿದ್ರು. ಇದು 1000 ರೂಪಾಯಿ ಇದೆ MRP, 375 ರುಪೀಸ್ ಅಂದೆ ಡಿಸ್ಕೌಂಟ್ ಆಗಿ. ಅಷ್ಟೊಂದೆಲ್ಲ ಬಡ್ಜೆಟ್ ಇರಲಿಲ್ಲ, ಸಾರಿ. ಇದು ನಾನು ಬೆಳಗ್ಗೆ ನೈಟ್ ಎಡಿಟಿಂಗ್ ಮಾಡಿಟ್ಟೆ, ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ, ತುಂಬ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಬೆಳಗ್ಗೆ ಎದ್ದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದು ನನ್ನ ಹಸ್ಬೆಂಡ್ ವೀಡಿಯೋ ಮಾಡಿಕೊಟ್ಟಿರೋದು ಫಸ್ಟ್ ಟೈಮು. ಅವ್ರು ಮಾಡಿಕೊಡಲ್ಲ ಅಷ್ಟಾಗಿ ಯಾವಾಗಲೂ. ಬರೀ ಇದೇನು ಅದೇನು ಅಂತ ಬರೀ ಸುತ್ತಿದ್ದೆ ಆಗೋಯ್ತು. ಕೊನೆಗೆ ಬಿಲ್ಲಿಂಗಿಗೆ ಬಂದೆ. ಇಲ್ಲಿ ಬಂದು ಐಸ್ ಕ್ರೀಮ್ ಮೇಲೆ ಕಣ್ಬಿತ್ತು. ಐಸ್ ಕ್ರೀಮಲ್ಲಿ ಇದು ಏನು ವೆನಿಲಾ ಫ್ಲೇವರ್ 1 ತೊಗೊಂಡೆ, ಆಮೇಲೆ ಬ್ಲ್ಯಾಕ್ ಕರೆಂಟ್ 1 ತೊಗೊಂಡೆ. ನೋಡಿ ನನ್ನ ಹಸ್ಬೆಂಡ್ ಇಲ್ಲಿ ಚಾಕ್ಲೇಟ್ ಹಾಕ್ಕೊಂಡಿದ್ದಾರೆ, ನಂಗೆ ಗೊತ್ತೇ ಇಲ್ಲ ಬಿಲ್ಲಿಂಗ್ ಮಾಡಿಸೋವರೆಗೂ. ಬಿಲ್ಲಿಂಗಿಗೆ ಬಂದು ಎತ್ಕೊಡುವಾಗ ನಾನು ನೋಡ್ತಾಯಿದ್ದೀನಿ. ಆಮೇಲೆ ಆಪ್ಷನ್ ಇಲ್ಲದೆ ಇನ್ನೇನು ಮಾಡೋದು, ತೆಗೆದಿಡೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ನಾನು ಮ್ಯಾಂಗೋ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ನನ್ನ ಹಸ್ಬೆಂಡು ವೆನಿಲಾ ತಗೋಗಿ ಮಾಡಿದ್ರು. ಸರಿ ಆಯ್ತಂತ ವೆನಿಲಾ ತೊಗೊಂಡು, ನನಗೆ ಬ್ಲ್ಯಾಕ್ ಕರೆಂಟ್ ನಂಗೆ ಸಿಗ್ತಾ ಇರಲಿಲ್ಲ, ಟೆಟ್ರಾ ಪ್ಯಾಕ್ ಟೈಪಲ್ಲಿ ಸಿಗ್ತಾಯಿತ್ತು. ನಂಗೆ ಅದು ಬೇಡ, ಬಾಕ್ಸಲ್ಲಿರೋದು ಬೇಕಾಗಿತ್ತು. ಆಮೇಲೆ ನನ್ನ ಹಸ್ಬೆಂಡ್ ತೋರಿಸಿದ್ರು, ಆಮೇಲೆ ತೊಗೊಂಡು ಬಂದು ಬಿಲ್ಲಿಂಗ್ ಮಾಡಿಸ್ಕೊಂಡು ಬಂದೆ. ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀನಿ. ಹಂಗೂ ಒಂದು 2 ಐಟಮ್ ಎತ್ತಿಟ್ಬಿಟ್ಟೆ. ಜಾಸ್ತಿ ಆಯಿತು, ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಯಿತು. ನಾನು ಮ್ಯಾಕ್ಸ್ ಅಂದರೆ ಒಂದು 500ಇಂದ 1000 ಆಗುತ್ತೆ ಅಂದ್ಕೊಂಡು ಹೋದೆ. ಬಟ್ ಅಲ್ಲಿ 2000 ರೂಪಾಯಿ ಐಟಮ್ ಏನಿದೆ ಅಂತ ಗೊತ್ತಿಲ್ಲ ನನಗಂತೂ. ನೋಡ್ತಿರ್ಬೋದು, ನಾನು ಕ್ಯಾಶು ಬರೀ 1500 ಮಾತ್ರ ತೊಗೊಂಡೋಗಿದ್ದು. ಅಲ್ಲಿಂದ ಬಿಲ್ ಮಾಡಿಸ್ಕೊಂಡು ನೀರು ತೊಗೊಂಡು ಇಲ್ಲಿ ನರ್ಸರಿಗೆ ಹೋದೆ. ನಂಗೆ ಈ ಥರ ಬ್ಯಾಂಬೋ ಟ್ರೀ ಬೇಕಿತ್ತು ಅಂತ. ಇದು ಟ್ರೀ ಚೆನ್ನಾಗಿತ್ತು, ಬಟ್ ಆದರೆ ಏನು ಹೇಳ್ತೀರಾ, ಇದು ಕಡಿಮೆ ಇತ್ತು, ತುಂಬ ರೇಟ್ ಜಾಸ್ತಿ ಇತ್ತು. ಕಡಿಮೆ ಅಲ್ಲ, ಸಾರಿ, ರೇಟ್ ಜಾಸ್ತಿ ಇತ್ತು. 350 ಹೇಳ್ತಾಯಿದ್ರು ಬರೀ ಪ್ಲ್ಯಾಂಟಿಗೆ. ಹಾಗಾಗಿ ಇದಕ್ಕೂ ಮುಂಚೆ ಒಂದು ಕಡೆ ಹೋದೆ, ಅಲ್ಲಿ 250 ಹೇಳಿದ್ರು, ಬಟ್ ಅಲ್ಲಿ ಪ್ಲ್ಯಾಂಟ್ ಅಷ್ಟು ಚೆನ್ನಾಗಿರೋದು ಸಿಗಲಿಲ್ಲ ನನಗೆ. ಅದಕ್ಕೆ ಅಲ್ಲೇ ಮುಂದೆಗಡೆ ಬಂದರೆ ಇತ್ತು. ಇದು ನಮ್ಮ ಏರಿಯಾ ಮನೆ ಹಿಂದೆಗಡೆನೇ, ನಾರಾಯಣ ಸ್ಕೂಲ್ ಹತ್ರ. ಅಲ್ಲೋದೆ, ಅಲ್ಲಿ ಪ್ಲ್ಯಾಂಟ್ ಚೆನ್ನಾಗಿತ್ತು, ಬಟ್ ಅವನೇನು 350 ಕಡಿಮೆಕ್ಕೆ ಬಿಡ್ತಾನೇ ಇಲ್ಲ. ಹಾಗಾಗಿ ಸರಿ ಆಯ್ತಂತ ಹೇಳ್ಬಿಟ್ಟು, ಇದು ದವನ ಅಂತೆ ಗೈಸ್, ನಂಗೆ ಗೊತ್ತಿರಲಿಲ್ಲ ಅದು ಏನಂತ ಕೇಳಿದೆ. ಇದು ದವನ ಅಂತೆ, ಹೌದಾ ಇಲ್ವಾ ಅನ್ನೋದು ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಮೇಲೆ ಮನೆಗೆ ಬಂದಮೇಲೆಲ್ಲ ಎತ್ತಿಡ್ತಾಯಿದ್ವಿ. ಹಾಲು ಮೊಸರೆಲ್ಲ ಎತ್ತಿಟ್ಟಿದ್ವಿ, ಐಸ್ ಕ್ರೀಮ್ ಎಲ್ಲ ಎತ್ತಿಟ್ರು. ಅವಳು ಎತ್ತಿಡಪ್ಪ ಅಂತಂದರೆ ಎಲ್ಲ ನೀಟಾಗಿ ಜೋಡಿಸ್ತಾ ಕೂತವಳೆ. ಆಮೇಲೆ ಒಂದು ಯಾವುದೋ ಹೊಸ ಬ್ರ್ಯಾಂಡು ಜಾಮ್ ತೊಗೊಂಬಂದ್ವಿ, ಅರ್ಧ kg, ಬರೀ ಎಷ್ಟು 83 ರುಪೀಸ್ ಬಿತ್ತು ನಮಗೆ. ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 7 ಗಂಟೆ. ಇವಾಗ ಸಾಂಬಾರು ಮಾಡಬೇಕು, ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು. ಹೀರೆಕಾಯಿ ತೊಗೊಂಬಂದಿದ್ದೀನಿ ಬಸ್ಸಾರು ಮಾಡೋಣ ಅಂತ ಹೇಳಿ. ಇವಾಗ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ನಾನು ಕಡಿಮೆನೇ ತೊಗೊಂಬಂದೆ ಹೀರೆಕಾಯಿ, ಇಬ್ಬರಿಗಲ್ವಾ ಅಂತ ಹೇಳಿ. ಅತ್ತೆ ಮನೆಗೂ ಮಾಡ್ಕೊಡ್ಬೇಕಂತೆ ಸಾಂಬಾರು, ಅವ್ರಿಗೇನೋ ಹುಷಾರಿಲ್ಲ ಅಂತೆ. ಸೊ ಹಾಗಾಗಿ ಇಲ್ಲೇ ಸಾಂಬಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಕಾಳು ಕಡಿಮೆ ಆಗುತ್ತೆ, ಹಾಗಾಗಿ ಸ್ವಲ್ಪ ಹೆಸರು ಕಾಳು ಮತ್ತು ಜೊತೆಗೆ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ನಾನು ಪಾತ್ರೆನೆಲ್ಲ ಇಟ್ಕೊಳ್ತೀನಿ ಬೇಯಿಸ್ಕೊಳ್ಳೋದಕ್ಕೆ ಕಾಳುಗಳನ್ನ. ಸೊ ಕಾಳುಗಳು ಬೇಯಕ್ಕೆ ಇಟ್ಬಿಟ್ಟು ನಾನು ಪಾತ್ರೆ ತೊಳ್ಕೊಳ್ತೀನಿ. ಪಾತ್ರೆ ನೋಡಿ ನೀರು ಬಂದಿಲ್ಲ ಅಂತ ಹೇಳಿ ಎಲ್ಲ ಪಾತ್ರೆನೂ ತಂದು ತುಂಬಿಟ್ಟಿದ್ದೀನಿ ಸಿಂಕಲ್ಲಿ. ನೀರು ಬರ್ತಾ ಇರಲಿಲ್ಲ, ಹಾಗಾಗಿ ಇವಾಗ ನೀರು ಬರ್ತಾ ಇದೆ, ಆಗಲೇ ಹೇಳಿದಾಗೆ. ಸೊ ಕಾಯಿ ಫ್ರೀಸರಲ್ಲಿ ಇಟ್ಟಿದ್ದು ಅವಾಗಲೇ ತೆಗೆದಿಟ್ಟೆ ನಾನು. ಇಲ್ಲಿ ಸ್ವಲ್ಪ ಅದು ಇದಾಗಲಿ ಅಂತ ಹೇಳಿ, ವಾಮ್ ಆಗಲಿ ಅಂತ.
ಮೊನ್ನೆ ಅಮ್ಮ ಬಂದಾಗ ತುರ್ದು ಕೊಟ್ಟೋಗಿದ್ರು. ಸೊ ಅದಕ್ಕೆ ಅದು ಫ್ರೀಸರಲ್ಲಿ ಇಟ್ಟಿರ್ತೀನಿ ಅಲ್ಲ, ಕೋಲ್ಡ್ ಆಗ್ಬಿಟ್ಟಿರುತ್ತಲ್ಲ, ಫುಲ್ ಕಂಪ್ಲೀಟು ಟೇಸ್ಟ್ ಇರಲ್ಲ. ಸೊ ಹಾಗಾಗಿ ಅದು ಇಟ್ಟಿದ್ದೀನಿ. ಇವಾಗ ಕಾಳು ಬೇಯೋದಕ್ಕೆ ಇಟ್ಬಿಟ್ಟು ನಾನು ಪಾತ್ರೆ ತೊಳ್ಕೊಳ್ತೀನಿ. ನೀರಿಲ್ಲ ಅಂದರೆ ಮನೆಯಲ್ಲಿ ಯಾವ ಲೆವೆಲ್ ತಲೆ ಕೆಟ್ಟೋಗುತ್ತೆ ಅಂದರೆ, ನಮ್ಮನೆ ಮೋಡ ಆಗಿರೋದಕ್ಕೂ ಎಷ್ಟು ಕತ್ಲೆ ಇದೆ ಅಂದರೆ ಸಾಕು. ಬಂದಾಯಿತು ನೋಡಿ, ಎಲ್ಲ ಇಲ್ಲೇ ಹೆಂಗೆ ತುಂಬಿದ್ದೀನಿ, ಎಲ್ಲ ಇಲ್ಲೇ ಬಿಸಾಡಿದ್ದೀನಿ. ಇನ್ನೂ ಏನೂ ಎತ್ತಿಟ್ಟಿಲ್ಲ, ಜಸ್ಟ್ ಹಾಲು ಮೊಸರು ಐಸ್ ಕ್ರೀಮು ಅಷ್ಟೇ ಎತ್ತಿಟ್ಟಿರೋದು, ಇನ್ನೂ ಏನೂ ಎತ್ತಿಟ್ಟಿಲ್ಲ ನಾನು. ಸೊ ಹಾಗಾಗಿ ಇವಾಗ ಫಸ್ಟು ಕಿಚನಲ್ಲಿ ನಾನು ಕಾಳು ಬೇಯೋದಕ್ಕೆ ಹಾಕ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟು ನೋಡ್ಕೊಳ್ಳೋಣ. ಐ ಥಿಂಕ್ ಬೆಳಕು ಸಾಕಾಗತ್ತೆ ಅನ್ಕೋತೀನಿ, ಗೊತ್ತಿಲ್ಲ. ಶಿಟ್, ಮತ್ತೆ ನೀರಿಡಬೇಕು ಕುದಿಯೋಕೆ ಫಸ್ಟು. ಆಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತಾದಮೇಲೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಬಸ್ಸಾರು ಮಾಡೋದಕ್ಕೆ ಇವತ್ತೊಂಥರ ಹೊಸ್ದಾಗಿ ಬೇರೆ ಥರ ಮಾಡಿದ್ದೀನಿ ಬಸ್ಸಾರು. ಈ ಥರನೂ ಟ್ರೈ ಮಾಡಿ ಸಾಂಬಾರು ಪುಡಿ ಖಾರದ ಪುಡಿ ಯೂಸ್ ಮಾಡ್ದೇ ಸಾಂಬಾರು ಮಾಡ್ಬೋದು. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿನ ಯೂಸ್ ಮಾಡ್ಕೊಂಡು ಮಾಡಿ. ಆವಾಗ ಯಾವ ಸಾಂಬಾರು ಪುಡಿನೂ ಬೇಕಾಗಿಲ್ಲ, ಯಾವ ಖಾರದ ಪುಡಿನೂ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದು. ನಾ ಆಗಲೇ ಹೇಳ್ದಂಗೆ ಹೀರೆಕಾಯಿ ಸ್ವಲ್ಪನೇ ತೊಗೊಂಬಂದಿದ್ದೆ, ಹಾಗಾಗಿ ಸ್ವಲ್ಪ ಅದಕ್ಕೆ ಕಾಳು ಬೇಳೆ ಜೊತೆಗೆ ಸ್ವಲ್ಪ ಹೆಸರು ಕಾಳು ಕೂಡ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫಸ್ಟೇ ಉಪ್ಪು ಹಾಕಿಟ್ಟಿದ್ದೆ, ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೆ, ಯಾಕಂದರೆ ಕಡಿಮೆ ಆಯಿತು ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು. ಇವಾಗ ಹೀರೆಕಾಯಿನೆಲ್ಲ ಕ್ಲೀನ್ ಮಾಡಿಕೊಂಡು ಮೇಲ್ಗಡೆದೆಲ್ಲ ಹಚ್ಕೊಳ್ತಾ ಇದ್ದೀನಿ. ಈ ಕಡೆ ಕಾಳು ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಿಂಗೆ ಕುದೀತಾ ಇರಬೇಕು, ಬೇಗ ಆಗುತ್ತೆ. ವಿತಿನ್ 1 ಅವರಲ್ಲೆಲ್ಲ ಅಡುಗೆನೇ ಆಗೋಯ್ತು ನಂದು. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಬೇಯ್ಕೊಳ್ಳುತ್ತೆ ಅಂತ ಹೇಳಿ. ಕಾಳು ಯಾವಾಗ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಾದಮೇಲೆ ಹೀರೆಕಾಯಿನ ಆ್ಯಡ್ ಮಾಡ್ತೀನಿ ನಾನು ಯಾವಾಗಲೂ. ಕುಕ್ಕರಲ್ಲಿಟ್ಟು ವಿಜಲ್ ಹಾಕ್ಸ್ಕೊಂಡ್ಬಿಟ್ರೆ ಏನಾಗುತ್ತೆ, ಫುಲ್ಲೆಲ್ಲ ಸ್ಮ್ಯಾಶ್ ಆಗೋಗುತ್ತೆ. ಸೊ ಅದಿಷ್ಟ ಆಗಲ್ಲ ನಂಗೆ. ಹಾಗಾಗಿ ಕಾಳು ಪಲ್ಯ ಒಗ್ಗರಣೆ ಮಾಡೋದಕ್ಕೂ ಹೋಗಲ್ಲ, ತಿನ್ನೋದಕ್ಕೂ ಹೋಗಲ್ಲ, ಆ ಥರ ಆಗಬೇಕು. ಅದೇ ರೀಸನ್ಗೋಸ್ಕರ ಈ ಥರ ಬೇಯಿಸ್ಕೊಳ್ಳೋದು. ಇದು ಒಂದು ಮಾತ್ರ ನಾನು ಈ ಥರ ಕ್ಲೋಸ್ ಮಾಡ್ದೇ ಬೇಯಿಸ್ಕೊಳ್ತೀನಿ. ಇವಾಗ ಕಾಳೆಲ್ಲ ಬೆಂದಿತ್ತು, ಅದನ್ನು ನೀಟಾಗಿ ಒಂದು ಕಡೆ ಪಾತ್ರೆಗೆ ಸೋಸಿ ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ಸಾಂಬಾರು ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹುರಿದಿಟ್ಕೊಂಡಿದ್ದೀನಿ. ಮತ್ತು ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಕಾಯಿ ತೊಗೊಂಡಿದ್ದೀನಿ. ಸಾರಿ, ಅದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಅದು ಆವಾಗ ಡೆಲಿವರಿದು ಮೆಸೇಜಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಹಾಗಾಗಿ ಅದು ವೀಡಿಯೋ ಸ್ಟಾಪ್ ಆಗಿಬಿಟ್ಟಿದೆ. ಬಟ್ ನಾನು ನೋಡಿಕೊಂಡೇ ಇಲ್ಲ. ರುಬ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಒಂದು 2-3 ಸ್ಪೂನಷ್ಟು ತೆಂಗಿನಕಾಯಿ, ಬೇಯಿಸ್ಕೊಂಡಿಟ್ಟಂಥ ಕಾಳು, ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ ಮೀಡಿಯಮ್ ಸೈಜು, ಈರುಳ್ಳಿ ಬೆಳ್ಳುಳ್ಳಿ ಹುರಿದಿರೋದು ಹಾಕ್ಕೊಂಡೆ. ಆಮೇಲೆ ಜೀರಿಗೆ, ಮೆಣಸು ಹಾಕ್ಕೊಂಡೆ. ಮತ್ತು ಒಂದೇ ಒಂದು ಗೋಲಿ ಗಾತ್ರದಲ್ಲಿ ಹುಣಸೆ ಹಣ್ಣು ತೊಗೊಂಡೆ. ಇಷ್ಟು ತೊಗೊಂಡು ಮತ್ತು ಒಂಚೂರು ಸಾಂಬಾರು ಗಟ್ಟಿ ಬರಲಿಕ್ಕೆ ಒಂದು 10 ಪಪ್ಪಷ್ಟು ಹುರ್ಗಡ್ಲೆ ಪಪ್ಪು ತೊಗೊಂಡೆ. ಇಷ್ಟು ಹಾಕ್ಕೊಂಡು ರುಬ್ಕೊಂಡೆ. ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಏನೂ ಯೂಸ್ ಮಾಡಿಲ್ಲ. ಇವಾಗ ಒಗ್ಗರಣೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ, ಕರಿಬೇವು ಹಾಕಿ, ಒಂದು ಅರ್ಧ ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಮಸಾಲೆ ಹಾಕಿ ಒಂಚೂರು ಒಗ್ಗರಣೆ ಮಾಡಿಬಿಟ್ಟು, ಎಷ್ಟು ಬೇಕು ನಿಮಗೆ ತಿಳು ನೋಡಿ ಅಷ್ಟಕ್ಕೆ ನೀರು ಹಾಕ್ಕೋತಾ ಇದ್ದೀನಿ. ನಂಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರು ಮಾತ್ರ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈ ಥರ ನಾನು.
ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ಟ್ರೈ ಮಾಡಿ ನೀವು ಕೂಡ. ಸಾಂಬಾರು ಪುಡಿ ಆ್ಯಕ್ಚುಲಿ ಹಾಕ್ಕೊಳ್ಳೋದೇ ಮರ್ತೋಗಿದ್ದೆ, ಹಂಗಾಗಿ ನನಗೆ ಈ ಥರ ಆಯಿತು. ಇವಾಗ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಹಾಕ್ಕೊಂಡು ಕರಿಬೇವು, ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಮೂರನ್ನೂ ಜೊತೆಲೇ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬೆಂದಿದ ತಕ್ಷಣ ಒಂಚೂರು ಉಪ್ಪು ಹಾಕಿ ಬೇಯಿಸ್ಕೊಳ್ತೀನಿ, ಬೇಗ ಬೇಯುತ್ತೆ ಅಂತ ಹೇಳಿ. ಅದು ಬೆಂದಿದ ತಕ್ಷಣ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಫಸ್ಟೇ ಕಾಳಿಗೂ ಕೂಡ ಹಾಕಿ ಬೇಯಿಸಿರ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಈರುಳ್ಳಿ ಬೇಕಲ್ಲ, ಇಲ್ಲೊಂದು ತೀರ ಕಡಿಮೆ ಆಗೋಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟು ಕಾಳು ಸ್ವಲ್ಪ ಕಡಿಮೆ ಇತ್ತು ಉಪ್ಪು, ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡೆ. ಇನ್ನೊಂದು 2-3 ಸ್ಪೂನಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೆ. ಅದನ್ನು ಒಂಚೂರು ಫ್ರೈ ಮಾಡಿಬಿಟ್ಟು ಒಂದು 10 ಸೆಕೆಂಡ್ಸು, ಆಮೇಲೆ ಕಾಳನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಟೆ. ಸೊ ಕಾಳು ಆಯಿತು, ಸಾಂಬಾರು ಆಯಿತು, ಕುದೀತಾ ಇದೆ ಸಾಂಬಾರು. ಸೊ ಕಾಳು ಮುಗೀತು, ಸಾಂಬಾರು ಮುಗೀತು. ಈಗ ರೈಸಿಗೆ ಒಂದು ಇಟ್ಕೋಬೇಕಾಗಿತ್ತು. ನಮ್ಮ ಅತ್ತೆ ರೈಸಿಗೆ ಇಟ್ಬಿಟ್ಟು ನಮ್ಮ ಅತ್ತೆಯವ್ರಿಗೆ ಸಾಂಬಾರು ಮತ್ತು ಕಾಳನ್ನ ಪ್ಯಾಕ್ ಮಾಡಬೇಕಿತ್ತು. ಬಟ್ ಬಿಸಿ ಇತ್ತು ಅಂತ ಹೇಳಿ ಸ್ವಲ್ಪ ಹೊತ್ತು ಹಾಗೆ ವೆಯ್ಟ್ ಮಾಡ್ತಾಯಿದ್ದೆ. ನೋಡ್ತಿರ್ಬೋದು ಚೆನ್ನಾಗಿ ಕುದೀತದೆ. ಇನ್ನೊಂದು ಟಿಪ್ ಏನಂದರೆ, ಯಾವುದೇ ಸಾಂಬಾರಾಗಲಿ ನೀವು ಮಾಡಿದಾಗ ಉಕ್ಸಿದ್ರೆ ಅದ್ರದ್ದು ಟೇಸ್ಟ್ ಎಲ್ಲ ಹೊರಟೋಗುತ್ತೆ. ನೀವು ಅಬ್ಸರ್ವ್ ಮಾಡಿ, ಬೇಕಂದರೆ ಉಕ್ಕಿದ ಸಾಂಬಾರು ಟೇಸ್ಟ್ ಬರೋದೇ ಇಲ್ಲ, ನೀವೇನೇ ಮಾಡಿ ಬರೋದಿಲ್ಲ. ಅದೇ ಉಕ್ಕದೇ ಇರೋ ಸಾಂಬಾರು ಮಾತ್ರ ಟೇಸ್ಟ್ ಬರೋದು. ಅದಕ್ಕೆ ಸಣ್ಣ ಉರಿ ಇಟ್ಕೊಂಡು ಕಾಯಿಸ್ಕೊಳ್ಳಿ, ಉಕ್ಸ್ಕೊಳ್ಬೇಡಿ ಅಂತ. ಇವಾಗ ಬಾಕ್ಸಿಗೆ ಕಾಳೆಲ್ಲ ಹಾಕಿ ಕಟ್ತಾ ಇದ್ದೀನಿ. ಸಾಂಬಾರು ಹಾಕ್ಕೊಡ್ತಾ ಇದ್ದೀನಿ. ಬಾಕ್ಸ್ ಯಾವುದೂ ಸಿಗಲಿಲ್ಲ ಸಾಂಬಾರು ಹಾಕೋದಕ್ಕೆ, ಹಾಗಾಗಿ ತಪ್ಪಲೆ ಇಲ್ಲೇ ಹತ್ರ ಅಲ್ವಾ ಅಂತ ಹೇಳಿ. ಅದಾದಮೇಲೆ ಸ್ವಲ್ಪ ಪಾತ್ರೆಗಳಂತೂ ರಾಶಿ ಇತ್ತು, ಪಾತ್ರೆ ಬೆಳಗೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಬೆಳಕೊಳ್ತಾ ಇದ್ದೀನಿ. ಈ ಪಾತ್ರೆ ಬೆಳಗೋ ಟೈಮಲ್ಲೆಲ್ಲ ಕೈ ಕುಯ್ಕೊಂಬಿಟ್ಟು ತುಂಬ ನೋವಾಗ್ತಾಯಿತ್ತು. ತೋರಿಸ್ತೀನಿ ನಾನು ನಿಮಗೆ. ಮಳೆ ಬೇರೆ ಬಂದಿದ್ದಕ್ಕೂ ಇದಕ್ಕೂ ಚಳಿಗೂ ಯಪ್ಪ ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಆಗೋಗಿತ್ತು ನನಗಂತೂ. ಯಪ್ಪ ಆಗಲ್ಲಪ್ಪ. ಬಟ್ ಆದ್ರೂ ಕೆಲಸಗಳು ಪೆಂಡಿಂಗ್ ಆಗೋಯ್ತು ನೀರಿಲ್ದೇ, ಅದೊಂದು ಬೇಜಾರಾಯಿತು. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. Through the highways, till my shadow turns to sun rays. And on we'll go, through the wastelands, through the highways. And on we'll go.
ಓಕೆ ಗೈಸ್, ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಐಟಮ್ ಎಲ್ಲ ಜೋಡಿಸಿದಾಯಿತು. ಸ್ವಲ್ಪ ಟೀ ಪೈ ಮೇಲೆ ಒಂಚೂರು ಅರೇಂಜ್ಮೆಂಟ್ ಇದೆ, ಅದೊಂದು ಮಾಡಿಬಿಟ್ಟು ನಾನು ಎಡಿಟಿಂಗ್ ಕೂತ್ಕೊಳ್ತೀನಿ. ಟೊಮೊಟೊ ಗೊಜ್ಜು ಸ್ವಲ್ಪ ಇದೆ, ಬಿಸಿ ಮಾಡಿ ಇಟ್ಟಿರೋದು, ಅದು ಫ್ರಿಡ್ಜ್ಗೆ ಹಾಕ್ಬಿಡ್ತೀನಿ. ಆ್ಯಕ್ಚುಲಿ ರಿಲಯನ್ಸ್ ಮಾಡ್ಕೋಗಿದ್ದು ನಾನು ಏನೋ ಒಂದು 2-3 ಐಟಮ್ ತರೋದಕ್ಕೆ. ಒಂದು ಚಿಲ್ಲಿ ಪೌಡ್ರ್ ಖಾಲಿಯಾಗಿತ್ತು, ಇನ್ನೊಂದು ಧನಿಯಾ ಪೌಡ್ರು ಅವತ್ತು ಲಾಸ್ಟ್ ವೀಕು ನಾನು ಅಡುಗೆ ಮನೆ ಕ್ಲೀನ್ ಮಾಡುವಾಗ ಅದು ರೆಗ್ಯುಲರ್ ಯೂಸ್ ಮಾಡಲ್ಲ, ಹಾಗಾಗಿ ಅದೇನಾಗಿತ್ತು, ಹಾಳಾಗಿತ್ತು ಅಂತ ಹೇಳ್ಬಿಟ್ಟು ಚೆಲ್ಬಿಟ್ಟಿದೆ. ಅದಕ್ಕೆ ಅದೊಂದು ತರೋದಿತ್ತು. ಮತ್ತು ಹಾಗೆ ನೋಡ್ಕೊಂಬರೋಣ ಅಂತ ಹೇಳಿ ಹೋದರೆ ರೇಷನ್ ತೊಗೊಂಬರಕ್ಕೆ ಹೋಗಿ ಏನೇನೋ ತಂದಂಗಾಯಿತು. 2,000 ರೂಪಾಯಿ ಬಿಲ್ ಆಯಿತು. ಏನೂ ರೇಷನ್ ತಂದಿಲ್ಲ, ಬರೀ ಗೋಧಿ ಹಿಟ್ಟು, ಅವಲಕ್ಕಿ, ಚಿಲ್ಲಿ ಪೌಡರು, ಧನ್ಯ, ಮೊಳಕೆ ಸೋರಕ್ಕೆ ಹಾಕಿ ಹಂಗೆ ಪ್ಲೇಟ್ ಮುಚ್ಚಿಬಿಡ್ತೀನಿ, ಮೊಳಕೆ ಬರುತ್ತೆ. ಅದೇನ್ರಲ್ಲಿ ಕಟ್ಟಾಯ್ತು ಅಂತ ಗೊತ್ತಾಗ್ತಾ ಇಲ್ಲ, ಫುಲ್ ಕೈ ಕಟ್ಟಾಗಿದೆ. ಅಂದರೆ ನೋಡಿ, ಅದು ನಿಮಗೆ ಕಾಣಿಸ್ತಾ ಇದೆಯಲ್ವ ನಂಗೆ ಗೊತ್ತಿಲ್ಲ, ಫುಲ್ಲು ಇಲ್ಲಿಂದ ಇಲ್ಲಿವರೆಗೂ ಕಟ್ಟಾಗಿದೆ ಇದು, ಓಕೆನಾ. ಆಮೇಲೆ ಇಲ್ಲಿ ಕಟ್ಟಾಗಿದೆ. ಈಗ ಪಾತ್ರೆ ತೊಳಿವಾಗ ಆಗಿರೋದು, ಹೆಂಗಾಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಅಷ್ಟೇ ಇವತ್ತಿನ ಬ್ಲಾಗು ಎಲ್ಲ ಇವಾಗ ಚೆನ್ನಾಗಿ ಬರ್ತಾ ಇದೆ ವ್ಯೂಸು. ಸೊ ಈ ಟೈಮಲ್ಲಿ ನನಗೆ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡ್ಬೇಕು ಅನ್ಕೋತೀನಿ. ಬಟ್ ಏನಾಗ್ತದೆ, ಹೆಲ್ತ್ ಅಪ್ಸೆಟ್ ಆಗೋದು, ಒಂದು ಟೈಮ್ ಆಗ್ತಾಯಿಲ್ಲ. ನೈಟೆಲ್ಲ ನಿದ್ದೆ ಬರ್ದೇನೆ ಬೆಳಗ್ಗೆ ಎದ್ದೇಳೋಕ್ಕಾಗ್ತಾಯಿಲ್ಲ, ಏನೂ ಕೆಲಸಗಳು ಮಾಡ್ಕೊತಾ ಇಲ್ಲ. ಹಾಗಾಗಿ ಇವಾಗೆಲ್ಲ ಆಗಿದೆ. ಇವಾಗ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡಿ ಮಲ್ಕೊಳ್ತೀನಿ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟು ಒಂದು ಒಳ್ಳೆ ಬ್ಲಾಗ್ ಜೊತೆಗೆ ಸಿಗ್ತೀನಿ. ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕೂದಲಂತೂ ಆಯಿಲಿ ಆಗ್ಬಿಟ್ಟಿದೆ, ಹೇರ್ ವಾಶ್ ಮಾಡ್ದೇನೆ. ಈ ವೀಕಂತೂ ಹೇರ್ ವಾಶೇ ಮಾಡಿಲ್ಲ. ಸೊ ಹಾಗಾಗಿ ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.